ಮೊದಲಿಗೆ ಯಾರು ಮಾಡಿಸಬಹುದು? ನೆಗೆಟಿವ್ ಎನರ್ಜಿ ಅಂತ ಹೇಳ್ತೀವಿ. ಅಂದರೆ ನಕಾರಾತ್ಮಕವಾದಂತಹ ಶಕ್ತಿ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ಹೇಳಿದ್ರೆ ಅಂಥವರು ಆ ಹೋಮವನ್ನು ಮಾಡಿಸಬಹುದು. ನಿಮಗೇನಾದರೂ ಪ್ರೇತಬಾಧೆ ಇದ್ದಂತಹ ಸಂದರ್ಭದಲ್ಲಿ ಏನೋ ಗಾಳಿ ಚೇಷ್ಟೆ ಅಥವಾ ಯಾರೋ ಮೈ ಮುಟ್ಟದಂಗ ಅನುಭವ ಆಗುವಂಥದ್ದು, ಹೊಟ್ಟೆಯಲ್ಲಿ ಕಿವುಚ್ತಾ ಇದೆ ಅಂದರೆ ಅಂಥವ್ರು ಮಾಡಬಹುದು. ಅಥವಾ ಏನಾದರೂ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ಅನಾರೋಗ್ಯ ಕಾಡ್ತಾ ಇದೆಯೇ, ನಿಶಕ್ತಿ ಆಗ್ತಾ ಇದೆ ಅನ್ನುವಂಥವರು ಈ ಹೋಮವನ್ನು ಮಾಡಿಸಬಹುದು. ಮತ್ತು ಮನೆಯಲ್ಲಿ ಮಾಡಿರುವ ಅನ್ನ ಕೆಂಪಗೆ ಆಗ್ತಾ ಇದೆ ಒಂದು ಸ್ವಲ್ಪ 1-2-3 ಗಂಟೆಯಲ್ಲಿ ಅಂತ ಹೇಳಿದ್ರೆ ಅಂತಹವರಿಗೆ ನೆಗೆಟಿವ್ ಎನರ್ಜಿ ಪ್ರಯೋಗ ಆಗಿರುತ್ತೆ. ಅಂಥವರು ಸಹ ಈ ಪ್ರತಿಂಗ್ರ ಹೋಮವನ್ನು ಮಾಡಿಸಬಹುದು. ಬಿಸ್ನೆಸ್ ಅಭಿವೃದ್ಧಿ ಇಲ್ಲ, ಭಾಳ ಜನಕ್ಕೆ ಭಾಳ ಚೆನ್ನಾಗಿ ನಡೀತಾ ಇರುತ್ತೆ, ಬಿಸ್ನೆಸ್ಸಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಇರೋದಿಲ್ಲ. ಕೇವಲ ಕೆಲವೇ ದಿನಗಳಲ್ಲಿ ಆ ಬಿಸ್ನೆಸ್ಸು, ವರ್ಷಗಳಿಂದ ನಡೀತಾ ಇರುವಂಥ ಬಿಸ್ನೆಸ್ಸು ಕೇವಲ ಕೆಲವೇ ದಿನಗಳಲ್ಲಿ ಲಾಸ್ ಆಗೋಕ್ಕೆ ಪ್ರಾರಂಭ ಆಗುತ್ತೆ, ಅಲ್ಲಿ ಬಿಸ್ನೆಸ್ ಸ್ಥಗಿತ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಅಂತಹ ಜಾಗ ಪ್ರಯೋಗ ಆಗಿರುತ್ತೆ ನೆಗೆಟಿವ್ ಎನರ್ಜಿ, ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ತೀವಿ. ಅಂಥವರು ಈ ಪ್ರತಿಂಗ್ರ ಹೋಮವನ್ನು ಮಾಡಿಸಬಹುದು. ಅಮಾವಾಸ್ಯೆ ಹುಣ್ಣಿಮೆ ಸಮೀಪ ಬರ್ತಾ ಇದೆ ಅಂತ ಹೇಳಿದ್ರೆ ಗಂಡ ಹೆಂಡತಿ ನಡುವೆ ಕಲಹಗಳಾಗ್ತಾ ಇದೆ, ಬೇಡವಾದಂಥ ವಿಚಾರಗಳಲ್ಲಿ ನೀವು ಕಲಹಗಳು ಮಾಡ್ಕೊತಾ ಇದ್ದೀರಾ ಅಂತ ಹೇಳಿದ್ರೆ, ಕುಟುಂಬ ಕಲಹಗಳು ಹೆಚ್ಚಾಗ್ತಾ ಇದೆ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ, ಮಿಕ್ಕ ಟೈಮಲ್ಲಿ ಚೆನ್ನಾಗಿದ್ದೀವಿ ಅಂತ ಹೇಳಿದ್ರೆ ಅಂಥವರು ಈ ಪ್ರತಿಂಗ್ರ ಹೋಮವನ್ನು ಮಾಡಿಸಬಹುದಾಗಿದೆ. ಮತ್ತು ಯಾರಿಗೆ ಕೆಲವೊಂದು ಈ ಅಗೋಚರವಾದಂಥ ಶಕ್ತಿ ಕಾಣಿಸ್ತಾ ಇದೆ, ಕೆಲವರಿಗೆ ಕಿವಿಯಲ್ಲಿ ಏನೋ ಶಬ್ದ ಬರ್ತಾ ಇದೆ, ಅಥವಾ ಬೇಡವಾದಂಥ ವಿಚಾರಗಳು ನಿಮ್ಮ ಮೇಲೆ ಬರ್ತಾ ಇದೆ ಅಂತ ಹೇಳಿದ್ರೆ, ಇದ್ದಕ್ಕಿದ್ದಂಗೆ ಕೋರ್ಟು ಕಚೇರಿ ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅಂಥವರು ಈ ಹೋಮವನ್ನು ಮಾಡಬಹುದು. ಇಂದಿನ ಕಾಲದಲ್ಲಿ ನೀವು ಗಮನಿಸಬಹುದು, ಈ ಪ್ರತಿಂಗ್ರ ಹೋಮವನ್ನು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಹೇಳಿದ್ರೆ ರಾಮ ಲಕ್ಷ್ಮಣರನ್ನ ಸೋಲಿಸುವಂತಹ ಶಕ್ತಿ ಈ ಪ್ರತಿಂಗ್ರ ಹೋಮಕ್ಕಿತ್ತಂತೆ. ಅದಕ್ಕೆ ಲಕ್ಷ್ಮಣನ ಅವನ ಪ್ರಾಣ ಒಂದು ಹೋಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಆಗಿನ ಕಾಲದಲ್ಲಿ ನಾವು ನೋಡೋಕೆ ಹೋದ್ರೆ, ಆ ನಂತರ ಹನುಮಂತ ಬರ್ತಾನೆ, ಸಂಜೀವನಿ ಬೆಟ್ಟ ತಗೊಂಡ್ಬರ್ತಾನೆ, ಇವೆಲ್ಲವೂ ನಾವು ಕತೆ ಕೇಳಿದ್ದೀವಿ. ಸೊ ಅಂತಹ ಶಕ್ತಿ ಆ ರಾಮನ ತಮ್ಮನಿಗೆ ಬಂತು ಅಂತ ಹೇಳಿದ್ರೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಪ್ರತಿಂಗ್ರಿ ದೇವಿಯ ಆರಾಧಕನಾಗಿರ್ತಾನೆ. ಅಂತಹ ಶಕ್ತಿ ಇದೆ ಅಂತ ಹೇಳಿದ್ರೆ ಒಂದು ಯುದ್ಧದಲ್ಲಿ ಜಯಿಸುವಂಥ ಶಕ್ತಿನೂ ಆ ಪ್ರತಿಂಗ್ರಿ ಹೋಮ ಇದೆ. ಅಂದರೆ ಈ ದುಷ್ಟಶಕ್ತಿಗಳನ್ನು ಹೇಗೆ ನಾವು ನಿಗ್ರಹಿಸಬಹುದು, ಅದೇ ರೀತಿ ಶತ್ರುಗಳನ್ನು ನಿಗ್ರಹಿಸಬಹುದು. ಶತ್ರುಗಳನ್ನು ನಿಗ್ರಹಿಸುವಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಯುದ್ಧವನ್ನೂ ಜಯಿಸುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು. ಈಗ ಎಲ್ಲ ನಾವು ರಾಜಕೀಯದಲ್ಲಿ ನಾವು ನೋಡ್ತಾ ಇದ್ದೀವಿ. ರಾಜಕೀಯದಲ್ಲಿ ಅಂತ ಹೇಳಿದ್ರೆ ಶತ್ರುತ್ವ ರಾಜಕೀಯ ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಸಮಸ್ಯೆಗಳು ಉಂಟಾಗುವಂಥದ್ದು, ಜಯ ಗಳಿಸುವಂಥದ್ದು, ಇದೆಲ್ಲ ನಾವು ನೋಡ್ತೀವಿ. ಈ ಪ್ರತಿಂಗ್ರ ಹೋಮವನ್ನು ನಾವು ಈಗಾಗಲೇ ಈ ಕೆಲವೊಂದು MP ಎಲೆಕ್ಷನ್, MLA ಎಲೆಕ್ಷನ್ ಆಗ್ಬೋದು, ಅಥವಾ ಇನ್ಯಾವುದೋ ಒಂದು ಪಂಚಾಯತ್ ಎಲೆಕ್ಷನ್ ಆಗಬಹುದು, ಆಮೇಲೆ ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳು ಬರ್ತಾ ಇರುತ್ತೆ, ಮತ್ತು ZB ಎಲೆಕ್ಷನ್ ಬರ್ತಾ ಇರುತ್ತೆ. ಸೊ ಇಂಥದಕ್ಕೂ ಈ ಹೋಮವನ್ನು ಮಾಡಿ ಅವರಿಗೆ ಶತ್ರುಗಳು ಇಲ್ದಿರೋ ರೀತಿಯಲ್ಲಿ ಒಂದು ರಕ್ಷಾ ಕವಚವಾಗಿ ಮಾಡಿಕೊಳ್ಳೋದಕ್ಕೆ ಈ ಪ್ರತಿಂಗ್ರ ಹೋಮವನ್ನು ಮಾಡ್ತಾ ಇರ್ತಾರೆ. ಸೊ ಅದರಿಂದ ಎಷ್ಟೋ ಜನ ಫಲವನ್ನು ತೆಗೆದುಕೊಂಡಿರುವಂಥದ್ದಿದೆ. ಒಂದು ನೆಗೆಟಿವ್ ಎನರ್ಜಿ ಹೋಗುತ್ತೆ, ಒಂದು ಶತ್ರುಗಳನ್ನು ಸಂಹಾರ ಮಾಡುವಂಥದ್ದು, ಶತ್ರುಗಳನ್ನು ಜಯಿಸುವಂಥ ಶಕ್ತಿ ಇರುತ್ತೆ, ಮತ್ತು ಇನ್ನು ಕೆಲವರಿಗೆ ಏನಾಗುತ್ತೆ ಅಂದರೆ ಒಂದು ಉನ್ನತ ಸ್ಥಾನ ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ. ಒಟ್ಟಾರೆ ಆ ಶಕ್ತಿಯೇ ಎಷ್ಟಿದೆ ಅಂತ ಹೇಳಿದ್ರೆ, ನಾವು ಎಷ್ಟು ಪಾತಾಳಕ್ಕೆ ಬಿದ್ದಿದ್ದೀವೋ ನೆಗೆಟಿವ್ ಎನರ್ಜಿಯಿಂದ ಅಷ್ಟೇ ಒಂದು ಪಾಸಿಟಿವ್ ಎನರ್ಜಿ ತುಂಬಿಸಿ ಉತ್ತಮ ಸ್ಥಾನಕ್ಕೆ ಹೋಗಲಿಕ್ಕೆ ಸಾಧ್ಯ ಇರುತ್ತಮ್ಮ. ಯಾರಂದ್ರೆ ಅವರು ಮಾಡೋಂಗಿಲ್ಲ, ಮತ್ತು ಯಾವ ಸಮಯ ಅಂತ ಹೇಳಿ ಯಾವುದೋ ಒಂದು ದಿನ ಮಾಡೋಕ್ಕೆ ಅದು ಫಲಗಳು ಕೊಡೋದಿಲ್ಲ. ನೋಡಿ, ಈ ಮೊದಲಿಗೆ ನಾವು ತಿಳ್ಕೊಬೇಕಾಗಿರುವಂಥದ್ದು, ಈ ಪ್ರತಿಂಗ್ರ ಹೋಮವನ್ನು ನಿಮಗೆ ಸಂಪೂರ್ಣ ಫಲ ಪ್ರಾಪ್ತಿ ಆಗಬೇಕಂತ ಹೇಳಿದರೆ ಇದಕ್ಕೆ ಅಮಾವಾಸ್ಯೆ, ಹುಣ್ಣಿಮೆ, ಗ್ರಹಣ ಸಂದರ್ಭದಲ್ಲಿ, ಅಷ್ಟಮಿ ತಿಥಿ ಆಗಬಹುದು, ಮತ್ತು ಗ್ರಹಣದ ಸಂದರ್ಭದಲ್ಲಿ ಮಾಡುವಂತಹ ಏನು ಪ್ರತಿಂಗ್ರ ಹೋಮ ಇರುತ್ತೆ ಭಾಳ ಅದ್ಭುತವಾದಂಥ ಶಕ್ತಿ ನಿಮಗೆ ಲಭ್ಯ ಆಗುವಂಥದ್ದು ಇರುತ್ತೆ. ನೋಡಿ, ಈಗಾಗಲೇ ಮೊನ್ನೆ ಹುಣ್ಣಿಮೆ ದಿವಸನೂ ಗ್ರಹಣ ಆಯಿತು, ನಮ್ಮ ಭಾರತಕ್ಕೆ ಕಾಣಿಸ್ಲಿಲ್ಲ. ಮತ್ತು ಅಮಾವಾಸ್ಯೆ ದಿವಸನೂ ಗ್ರಹಣ ಇದೆ, ಆದರೆ ಭಾರತಕ್ಕಿಲ್ಲ. ಆದರೆ ಯಾವುದೇ ಒಂದು ಸಂದರ್ಭದಲ್ಲಿ ಗ್ರಹಣದ ಸಂದರ್ಭದಲ್ಲಿ ಮಾಡಿದಾಗ ಸಂಪೂರ್ಣ ಫಲಪ್ರಾಪ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟಮಿ ತಿಥಿ ಮಾಡಿ ಅಷ್ಟ ಕಷ್ಟಗಳು ಹೋಗುತ್ತೆ. ಪೌರ್ಣಮಿ ತಿಥಿಯಲ್ಲಿ ಮಾಡಿದಂಥ ಪ್ರತಿಂಗ್ರ ಹೋಮ ಏನಿದೆ, ನಿಮ್ಗೆ ಯಾರಾದರೂ ಪ್ರಯೋಗ ಆಗಿದ್ದರೆ ಮಾಡಿಸಿದ್ರೆ ಮೆಡಿಕಲ್ ಎಲ್ಲ ತೋರಿಸಿರ್ತಾರೆ, ಎಲ್ಲ ಸ್ಕ್ಯಾನ್ಗಳು ಮಾಡಿಸಿರ್ತಾರೆ, ಏನೇನು ಎಲ್ಲ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಚೆಕಪ್ ಮಾಡಿಸಿರ್ತಾರೆ. ಆದರೂ ಅವ್ರಿಗೆ ಮನೋರೋಗ ಅಂತ ಹೇಳಿಬಿಟ್ಟಿರ್ತಾರೆ ಕೊನೆಯ ಲಿಸ್ಟಲ್ಲಿ. ಆ ನಂತರ ಅವ್ರಿಗೆ ಬಾಧೆಗಳು ಚುಚ್ಚದಂಗೆ ಆಗ್ತಾ ಇರುತ್ತೆ, ದಬ್ಳ ಹಾಕ್ಕೊಂಡು ಒಳಗಡೆ ಯಾರೋ ಚುಚ್ಚದಂಗೆ, ಕೈ ಚುಚ್ಚದಂಗೆ ಆಗುವಂಥದ್ದು, ಬರೆಗಳು ವ್ಯಥೆ ಪಡ್ತಾ ಇರ್ತಾರೆ, ಹೊಟ್ಟೆಯಲ್ಲಿ ಬಾಧೆ. ಎಷ್ಟು ನೀವು ನೋಡಬಹುದು, ಎಷ್ಟು ಆಹಾರ ತಿಂದರೆ ನಿನ್ನ ತಿನ್ಬೇಕು, ಹಶು ಜಾಸ್ತಿ ಆಗುತ್ತೆ. ಕೆಲವರಿಗೆ ಹಶುವೇ ಆಗಲ್ಲ, ಕೆಲವರಿಗೆ ನಿದ್ದೆನೇ ಬರಲ್ಲ, ಇಡೀ ರಾತ್ರಿ ಎದ್ದಿರ್ತಾರೆ, ನಿದ್ದೆನೇ ಬರೋದಿಲ್ಲ. ಅಂತಹ ನೆಗೆಟಿವ್ ಎನರ್ಜಿ ಇರುತ್ತೆ.
ಅಂತಹವ್ರಿಗೂ ಈ ಪ್ರತ್ಯಂಗಿರ ಹೋಮ ಪೌರ್ಣಮಿ ತಿಥಿಯಲ್ಲಿ ಮಾಡಿದ್ರೆ ಸಂಪೂರ್ಣ ಫಲಪ್ರಾಪ್ತಿ ಆಗುತ್ತೆ. ಇನ್ನು ಶತ್ರುಗಳು ಜಾಸ್ತಿ ಇದ್ದಾರೆ ನಿಮಗೆ, ಮತ್ತೆ ನಿಮ್ಗೆ ಯಾರೋ ಮಾಡಿಸಿದ್ದಾರೆ, ಅಥವಾ ಯಾರೋ ನಿಮಗೆ ಬಿಸ್ನೆಸ್ಸಿಗೆ ತೊಂದರೆ ಮಾಡಿದ್ದಾರೆ, ಮನೆಗೆ ತೊಂದರೆ ಮಾಡಿದ್ದಾರೆ, ಅಮಾವಾಸ್ಯೆ ಹುಣ್ಣಿಮೆ ಟೈಮ್ ಬಂತು ಅಂದರೆ ಗಂಡ ಹೆಂಡತಿ ಜಗಳ ಮಾಡ್ತಾ ಇರ್ತೀರಾ. ಸೊ ಇದಕ್ಕೆಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿ ಪ್ರಯೋಗ ಆಗಿರುತ್ತೆ. ಅಂಥವರು ಅಮಾವಾಸ್ಯೆ ತಿಥಿಯಲ್ಲಿ ಮಾಡ್ತಾರೆ ನೋಡಿ, ಸಂಪೂರ್ಣವಾದಂಥ ಫಲಪ್ರಾಪ್ತಿ ಆಗುವಂಥದ್ದು ಇರುತ್ತೆ. ಮತ್ತು ಇದು ಯಾವ ದಿನ ಯಾವ ಸಮಯ ಅನ್ನುವಂಥದ್ದು ನಾವು ತಿಳ್ಕೊಬೇಕು. ಈಗ ದಿನಗಳು ನಾನು ಹೇಳಿದೆ, ಇದನ್ನು ಮಾಡಬೇಕಂತ ಹೇಳಿದ್ರೆ ಬ್ರಾಹ್ಮಿ ಮುಹೂರ್ತ, ಮತ್ತು ಅದ್ರ ಜೊತೆಗೆ ಮನೆಯಲ್ಲಿ ಏನಾದರೂ ಮಾಡಿಸುವಂಥದ್ದು ಇತ್ತು ಅಂತ ಹೇಳಿದ್ರೆ ಈ ಸೂರ್ಯ ಅಸ್ತಮ ಆದ ಮೇಲೆ ಈ ಮಂತ್ರವನ್ನು ಹೇಳ್ಕೊಳ್ಳೋದು ಅಥವಾ ಹೋಮವನ್ನು ಮಾಡಿಸುವಂಥದ್ದು ಆಯಿತು ಅಂದರೆ ಭಾಳ ಉತ್ತಮವಾದಂಥ ಫಲ ಕೊಡುತ್ತೆ. ಭಾಳ ಜನ ಒಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ, ನೀವು ಆಗಲೇ ಹೇಳಿದಂತೆ ರಜೋಗುಣವಾದಂಥ ಪದಾರ್ಥಗಳನ್ನು ಹೋಮಕ್ಕೆ ಹಾಕ್ತೀವಿ, ಮತ್ತು ಅದರ ಜೊತೆಗೆ ರೌದ್ರಾಕಾರವಾದಂತಹ ದೇವಿಯ ಒಂದು ಭಾವಚಿತ್ರವನ್ನು ನಾವು ನೋಡಬಹುದು. ಸೊ ಅಲ್ಲಿ ನರಸಿಂಹನ ಅವತಾರನೂ ಕಾಣಿಸುತ್ತೆ, ಉಗ್ರವಾದಂಥ ದೇವಿ ಅವತಾರನೂ ನಾವು ಕಾಣಲಿಕ್ಕೆ ಹೋಗುತ್ತೆ. ಆದರೆ ಅಂತಹ ದೇವಿನ ಆರಾಧನೆ ಪೂಜೆಯನ್ನು ಮಾಡಬೇಕಂತ ಹೇಳಿದ್ರೆ ಈ ಸೂರ್ಯ ಅಸ್ತಮ ಆದ ಮೇಲೆ ಮಾಡುವಂಥ ಪೂಜೆ ಆಗಿರುತ್ತೆ. ಅದರಿಂದ ಹೆಚ್ಚು ಫಲಗಳನ್ನು ಲಭ್ಯ ಆಗುತ್ತೆ. ಇನ್ನು ಮನೆಯಲ್ಲಿ ಮಾಡುವಂಥವರು ಶಾಂತ ಸ್ವರೂಪದಲ್ಲಿರುವಂತಹ ಅವತಾರ ಎತ್ತಿರುವಂತಹ ದೇವಿ ಹೋಮವನ್ನು ಮಾಡಿಸುವಂಥದ್ದು. ಅದು ಯಾವುದಪ್ಪ ಅಂತ ಹೇಳಿದ್ರೆ ಪ್ರತ್ಯಂಗಿರಿ ನಾರಾಯಣಿ ಹೋಮವನ್ನು ಮಾಡುವಂಥದ್ದು. ಭದ್ರಕಾಳಿ ಪ್ರತ್ಯಂಗಿರಿ, ತಾರಾ ಪ್ರತ್ಯಂಗಿರಿ, ಇವೆಲ್ಲವೂ ನಾವು ನೋಡ್ತೀವಿ. ಒಂದೊಂದು ಫಲಗಳನ್ನು ಕೊಡುವಂತಹ ಅವತಾರ. ಈಗ ವಿಷ್ಣು ಅವತಾರ ಏನು ದಶಾವತಾರ ಇರುತ್ತೋ ಅದೇ ರೀತಿ ಈಗ ಭೂವರಾಹ ಅಂತ ಹೇಳ್ತೀವಿ, ಭೂಮಿಗೆ ಸಂಬಂಧಪಟ್ಟಂತಹದ್ದು ಫಲಗಳು ಕೊಡುತ್ತೆ. ಮತ್ಸ್ಯ ಅವತಾರವನ್ನು ನಾವು ನೋಡಿದ್ದೀವಿ ಅಲ್ವಾ. ಒಂದೊಂದು ಅವತಾರನೂ ರಾಮ ಅವತಾರ ಆಗ್ಬಹುದು, ಕೃಷ್ಣ ಅವತಾರ ಆಗಬಹುದು, ಕಲ್ಕಿ ಅವತಾರ, ಒಂದೊಂದು ಫಲ ಒಂದೊಂದು ಅವರ ಫಲಗಳನ್ನು ಕೊಡುವಂಥದ್ದು ಇರುತ್ತೆ. ಇದು ಪ್ರತ್ಯಂಗಿರಿನೂ ಹಾಗೆ ಅದರದೇ ಆದಂತಹ ಫಲಗಳನ್ನು ಕೊಡುವಂಥದ್ದು ಅವತಾರಗಳಿದ್ದಾವೆ. ಅದನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂಥ ಪರಿಹಾರಗಳನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಅದರ ಜೊತೆಗೆ ಮಾಡಿಕೊಳ್ಳುವಂಥದ್ದು ಆ ಸಿದ್ಧಿ ಸಾಧಕರಾಗಿರಬೇಕು. ಅಥರ್ಣ ವೇದವನ್ನು ಅಧ್ಯಯನ ಮಾಡಿರುವಂತಹ ವ್ಯಕ್ತಿ ಯಾರಿರ್ತಾರೋ ಅಂಥವರು ಯಾರು ಮಾಡ್ತಾರೋ ಅವ್ರಿಗೆ ಫಲ ಲಭ್ಯ ಬೇಗ ಆಗುತ್ತೆ. ನಾವು ಬಹಳ ಹಿಂದಿನಿಂದನೂ ಯಜುರ್ವೇದ, ಋಗ್ವೇದ, ಸಾಮವೇದ ಇವೆಲ್ಲವೂ ನಾವು ಅಧ್ಯಯನ ಮಾಡಿರ್ತೀವಿ. ಅದರಲ್ಲಿ ಸೂಕ್ತಗಳು ಬರುತ್ತೆ, ಭಾಗ್ಯ ಸೂಕ್ತ, ಇವೆಲ್ಲವನ್ನು ನಾವು ಅಧ್ಯಯನ ಮಾಡಿರ್ತೀವಿ. ಆದರೆ ದೇವತಾ ಪೂಜೆಗಳಿಗೆ ಈ ಏನು ಫಲಗಳನ್ನು ಕೊಡುತ್ತೋ ಅದೇ ರೀತಿ ಅಥರ್ಣ ವೇದ ಅಂತ ಬಂದಾಗ ಈ ಪ್ರತ್ಯಂಗಿರಿ ಹೋಮ ಆಗಬಹುದು ಅಥವಾ ಈ ಕೆಲವು ನೆಗೆಟಿವ್ ಎನರ್ಜಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಸಮಸ್ಯೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ನೆಗೆಟಿವ್ ಎನರ್ಜಿ ಇದ್ದಂಥ ಸಂದರ್ಭದಲ್ಲಿ ನಾವು ಸಾಮೂಹಿಕವಾಗಿ ಮಾಡೋದ್ರಿಂದ ಎಷ್ಟು ಫಲ ಕೊಡುತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಈಗ ಭಾಳ ಜನ ಈ ದೇವಸ್ಥಾನಗಳಲ್ಲಿ ಕೆಲವೊಂದೆಲ್ಲ ಪೂಜೆ ಪುನಸ್ಕಾರಗಳು ಮಾಡ್ತಾ ಇರ್ತೀವಿ. ರಾಹುಕೇತು ಶಾಂತಿಗಳಾಗ್ಬೋದು, ಅಶ್ಲೇಷ ಬಲಿ ಪೂಜೆಗಳಾಗ್ಬೋದು, ಸಾಮೂಹಿಕವಾಗಿ ಮಾಡಿದಾಗ ಫಲಗಳು ಅಷ್ಟಕ್ಕಷ್ಟೇ ಇರುತ್ತೆ. ಹಾಗಾಗಿ ನಮ್ಮ ಕೈಲಿ ಏನೋ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಮನೆಯಲ್ಲೇ ಪ್ರತ್ಯಂಗಿರಿ ಮೂಲ ಮಂತ್ರವನ್ನು ಸಂಜೆ ವೇಳೆ ನಾವು ಪಠನೆ ಮಾಡಿಕೊಂಡಾಗ ಖಂಡಿತ ಎಷ್ಟು ನೀವು ಒಂದು ದೊಡ್ಡ ಯಾಗ ಮಾಡಿದಷ್ಟು ಫಲಗಳು ಲಭ್ಯ ಆಗುವಂಥದ್ದು ಇರುತ್ತೆ. ಹಾಗಾಗಿ ಒಂದು ಸ್ವಲ್ಪ ಸಾಧ್ಯ ಇದೆ ಕೈಗೆಟುಕುವಂಥದ್ದೇ. ಇದೇನು ಭಾರಿ ದುಬಾರಿ ಹೋಮ ಅಂತೇನಿಲ್ಲ. ಯಾಕಂದರೆ ನಾವು ಹಾಕುವಂಥ ಪದಾರ್ಥಗಳು ಏನಿದೆ ಮನೆಯಲ್ಲಿರುವಂಥ ಪದಾರ್ಥಗಳೇ, ರಜೋಗುಣವಾದಂಥ ಪದಾರ್ಥಗಳು. ಹಾಗಾಗಿ ಏನೋ ಒಂದು ಪುರೋಹಿತರು ಯಾರು ಕರೆಸಿರ್ತಾರೆ ತಿಳಿದಿರುವಂಥವ್ರು ಅವನ್ನ ಕರೆಸಿ ಒಂದು ಮಂಡಲ ಹಾಕುವಂಥದ್ದು, ಮಂಡಲ ಆರಾಧನೆ, ಮತ್ತು ಕಳಶದಲ್ಲಿ ಆ ದೇವಿನ ಒಂದು ಆರಾಧನೆ ಮಾಡುವಂಥದ್ದು, ಯಜ್ಞದಲ್ಲಿ ಆರಾಧನೆ ಮಾಡುವಂಥದ್ದು ಇರುತ್ತೆ. ಅದರಲ್ಲಿ ಹಾಕುವಂಥ ಪದಾರ್ಥಗಳು ರಜೋಗುಣ ಪದಾರ್ಥಗಳಂದರೆ ಅಚ್ಚರಿ ಸಂಗತಿ ಏನಪ್ಪ ಅಂತ ಹೇಳಿದ್ರೆ ಈ ಮೆಣಸಿನಕಾಯಿಲಿ ಹೋಮ ಮಾಡುವಂಥದ್ದು. ಒಣ ಮೆಣಸಿನಕಾಯಿ ನೀವು ನೋಡಬಹುದು, ಕೆಜಿಗಟ್ಟಲೆ ಅಥವಾ ಮೂಟೆಗಟ್ಟಲೆ ಹೋಮಕ್ಕೆ ನಾವು ಆ ಮೆಣಸಿನಕಾಯಿನ ಹಾಕಿದ್ರೇನು ಒಂದು ಚೂರು ಘಾಟು ಬರೋದಿಲ್ಲ. ನೀವು ಒಂದ್ಸತಿ ಚೆಕ್ ಮಾಡಿ ನೋಡಿ. ಗುರುಗಳು ಏನಪ್ಪ ಒಂದು 10 kg ಮೆಣಸಿನಕಾಯಿ ತೊಗೊಂಡು ಬಂದೆ, ಹೋಮ ಮಾಡಿದ್ರು ಒಂದು ಚೂರು ಘಾಟು ಬಂದಿಲ್ಲ, ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ನೀವು ಮನೆಯಲ್ಲಿ ಒಂದು ಕೆಂಡ ಮಾಡಿಬಿಟ್ಟು ಹಾಕಿ ನೋಡಿ. ಎರಡೆರಡು ಹಾಕಿ, ಜಾಸ್ತಿ ಹಾಕ್ಬಿಡಿ, ಘಾಟ್ಗಿರೋಕ್ಕಾಗಲ್ಲ. ಏನಿದು ಮಹತ್ವ ಅಂದರೆ ಅದೇ ಇರೋದು ಪ್ರತ್ಯಂಗಿರಿ ಹೋಮದಲ್ಲಿರುವಂಥ ದೈವಶಕ್ತಿ ಅಂತ ಹೇಳ್ಬೋದು. ಅಂದರೆ ಎಂತಹ ನೆಗೆಟಿವ್ ಪ್ರಯೋಗಗಳನ್ನು ಮಾಡಿದ್ರೂ ಅದು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಅಂತ ಹೇಳ್ಬೋದು. ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಹೇಳಿದ್ರೆ, ಪಾಪ ಎಷ್ಟೋ ದೂರದಿಂದ ಎಷ್ಟೋ ಸಾವಿರಾರು ಕಿಲೋಮೀಟರ್ಗಳಿಂದ ಬರ್ತಾರೆ. ಗುರುಗಳಿಂದ ಏನೋ ಆಗ್ಬಿಡುತ್ತೆ ನೋಡಿ, ಮಾಧ್ಯಮದಲ್ಲಿ ತೋರಿಸ್ತಾ ಇರ್ತಾರೆ, ಹೇಳ್ತಾ ಇರ್ತಾರೆ ಪ್ರತ್ಯಂಗಿರಿ ಹೋಮ ಅಂತೆ, ನನಗೂ ಏನೋ ಹೊಟ್ಟೆಯಲ್ಲಿ ಬಾಧೆ ಆಗ್ತಾ ಇದೆ, ಅಥವಾ ನನಗೆ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಸಮಸ್ಯೆ ಬರುತ್ತೆ ಆರೋಗ್ಯ, ಅಥವಾ ಅಮಾವಾಸ್ಯೆ ಹುಣ್ಣಿಮೆ ಬಂತು ಅಂತ ಹೇಳಿದ್ರೆ ನನಗೆ ಕುಟುಂಬದಲ್ಲಿ ಜಗಳಗಳು ಜಾಸ್ತಿ ಆಗ್ತಾ ಇರುತ್ತೆ. ಈ ರೀತಿ ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನೀವು ಅನುಕೂಲ ಆದರೆ ಒಂದ್ಸತಿ ಪ್ರತ್ಯೇಕವಾಗಿ ಒಂದು ಸರಳವಾಗಿ, ಏನು ಭಾರಿ ದುಬಾರಿ ಖರ್ಚಾಗುವಂಥದ್ದೇನಿಲ್ಲ, ಕಡಿಮೆ ಖರ್ಚಲ್ಲಿ ನಿಮಗೆ ಕೈಗೆಟುಕುವಂಥ ರೀತಿಯಲ್ಲಿ ಹೋಮವನ್ನು ಮಾಡ್ತಾ ಇರ್ತೀವಿ.
ಹಾಗಾಗಿ ಒಂದ್ಸತಿ ಮಾಡಿಸೋದ್ರಿಂದ ಸಂಪೂರ್ಣ ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಿ ದೊಡ್ಡದಾಗಿ ಯಾವುದೇ ರೀತಿಯಾದಂಥ ಮೂಲಿಕೆಗಳು ಇರೋದಿಲ್ಲ. ಒಣಮೆಣಸಿನಕಾಯಿ ಮತ್ತು ಕಾಳು ಮೆಣಸು ಮನೆಯಲ್ಲೇ ಸಿಗುತ್ತೆ, ನಾವು ಅಡುಗೆಗೆ ಉಪಯೋಗಿಸುವಂಥದ್ದು. ಮತ್ತು ಅದರ ಜೊತೆಗೆ ನಿಂಬೆಹಣ್ಣು, ಬಿಳಿ ಸಾಸಿವೆ ಬಹಳ ಮುಖ್ಯವಾದಂಥದ್ದು. ಅಥರ್ಣ ವೇದದಲ್ಲಿ ಬಿಳಿ ಸಾಸಿವೆ ಇಲ್ದಿದ್ದು ಹೋಮ ಯಾವುದೂ ಇಲ್ಲ. ನಾವೊಂದು ಯಂತ್ರ ಬರೀಬೇಕು, ಒಂದು ಮನೆಗೆ ಒಂದು ಅಷ್ಟಬಂಧ ಮಾಡಿಸ್ಬೇಕಂದ್ರೆ ಬಿಳಿ ಸಾಸಿವೆ ಹಾಕಬೇಕು. ಕೆಲವು ನಿಧಿ ನಿಕ್ಷೇಪಗಳ ವಿಚಾರದಲ್ಲಿ ಪೂಜೆಗಳು ಮಾಡ್ತಾ ಇರ್ತಾರೆ ನೋಡಿ, ಏನೇ ಬಂದ್ರೂ ಕೈ ಹತ್ತಿದ್ರೆ ಬಿಳಿ ಸಾಸಿವೆ ಇಲ್ಲಿ ಇಟ್ಕೊಂಡು ಈಗ ಮಂತ್ರಾಕ್ಷತೆ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಬಿಳಿ ಸಾಸಿವೆನೂ ಅಷ್ಟೇ ಪ್ರಾಮುಖ್ಯತೆ ಈ ಅಥರ್ಣ ವೇದದಲ್ಲಿ ಇರುತ್ತೆ. ಸೊ ಇಂತಹ ರಜೋಗುಣದಲ್ಲಿ ಮಾಡೋದ್ರಿಂದ ನಮಗೆ ಬೇಗ ಅದರ ರಿಸಲ್ಟ್ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ಮನೆಯಲ್ಲಿ ಮಾಡಿರೋ ಅನ್ನ ಯೋಚನೆ ಮಾಡ್ತಾರೆ ಕೆಲವರಿಗೆ, ಸುಮ್ಮನೆ ಏನೋ ಹೇಳ್ತಾರೆ ಗುರುಗಳು, ಅನ್ನ ಹೆಂಗಪ್ಪ ಕೆಂಪು ಹಾಕ್ಬಿಡುತ್ತೆ ಅಂತ ಹೇಳ್ಬಹುದು. ಮಾಡಿರುವ ಅನ್ನ ಕೆಂಪಾಗುವಂಥದ್ದು ಇರುತ್ತೆ, ಕಣ್ಣು ಮುಂದೆ ಕಾಣಿಸ್ತಾ ಇದೆ ಬಿಳಿ ಹಣ್ಣ, ಅದು ಒಂದು 2-3 ಗಂಟೆಗೆ ಏನಾಗುತ್ತೆ ಕೆಂಪಾಗುತ್ತೆ. ಯಾರೋ ಬಂದು ಕುಂಕುಮ ಹಾಕ್ಬಿಡ್ತಾರೆ ಅಂತ ಹೇಳ್ಬೋದು, ಆದರೆ ಒಳಭಾಗದಲ್ಲಿ ತೆಗೆದ್ರೇನು ಅದು ಕೆಂಪಿಗೆ ಆಗಿರುತ್ತೆ. ಅಂದ್ರೆ ಅಷ್ಟು ನೆಗೆಟಿವ್ ಎನರ್ಜಿ ಮನೇಲಿ ಇದ್ರೆ ಆ ರೀತಿ ಆಗುವಂಥದ್ದು ಇರುತ್ತೆ. ಜೇಡ್ರ ಬಲೆ ಕಟ್ಟಲಿಕ್ಕೆ ಹೋಗುತ್ತೆ. ನಿಮ್ಮ ಮನೆಗೆ ಪ್ರಯೋಗ ಆಗಿದೆ ಅಂದ್ರೆ ನೀವು ಆ 5 ಸತಿ ಅಲ್ಲ 10 ಸತಿ ತುಳಸಿ ಗಿಡವನ್ನು ತಗೊಬಂದು ಮನೆಯಲ್ಲಿ ಇಡಿ, ಬೆಳೆಯೋದಿಲ್ಲ, ಒಣಗೋಗ್ಬಿಡುತ್ತೆ. ಯಾಕಂದ್ರೆ ಅಲ್ಲಿ ನೆಗೆಟಿವ್ ಎನರ್ಜಿ ಸ್ಟಾರ್ಟ್ ಆಗಿದೆ. ಎಲ್ಲಿ ನೆಗೆಟಿವ್ ಎನರ್ಜಿ ಇದೆಯೋ ತುಳಸಿ ಗಿಡ ಪಾಸಿಟಿವ್ ವೈಬ್ರೇಷನ್, ಅದಕ್ಕೆ ಮನೆಯಲ್ಲಿ ಒಂದು ತುಳಸಿ ಗಿಡ ಇಡಬೇಕು ಅನ್ನೋಂಥದ್ದು. ನಮಗೆ ತೊಂದರೆ ಏನಾದರೂ ಆಗುತ್ತೆ ಅಥವಾ ಏನಾದರೂ ನೆಗೆಟಿವ್ ಎನರ್ಜಿ ಇದೆ, ಸಮಸ್ಯೆ ಬರುತ್ತೆ ಅಂತ ಹೇಳಿದ್ರೆ ಗೃಹ ಯಜಮಾನಿಗೆ ತೊಂದರೆ ಆಗುತ್ತೆ, ಗೃಹಿಣಿಗೆ ತೊಂದರೆ ಆಗುತ್ತೆ, ಮಕ್ಕಳಿಗೆ ಏನಾದ್ರು ತೊಂದರೆ ಆಗುತ್ತೆ ಅಂದರೆ ತುಳಸಿ ಗಿಡ ಬೆಳೆಯೋದಿಲ್ಲ. ಸೊ ಇದೇ ಪ್ರಯೋಗ ಆದ್ರೇನು ನೆಗೆಟಿವ್ ಎನರ್ಜಿ ಇದ್ರೇನು ತುಳಸಿ ಗಿಡ ಒಣಗೆ ಹೋಗ್ಬಿಡುತ್ತೆ. ಸೊ ಅದಕ್ಕೆ ನಾವು ತುಳಸಿ ಗಿಡ ಅದನ್ನ ಮನೆ ಮುಂದೆ ಇಡಬೇಕು ಅನ್ನೋಂಥದ್ದು ಇದೆ. ಯಾವುದೇ ರೀತಿಯಾದಂಥ ಭಯ ಬೀಳುವಂಥದ್ದು ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ದುಷ್ಟಶಕ್ತಿಗಳು ಅಂದ್ರೆ ಯಾರಾದರೂ ಮಾಡಲ್ಪಟ್ಟಂಥ ಪ್ರಯೋಗಗಳೇನಿರುತ್ತೆ ಅದನ್ನ ನಿವಾರಣೆ ಮಾಡುವಂಥ ಶಕ್ತಿ ಈ ಪ್ರತ್ಯಂಗಿರಿ ಹೋಮದಲ್ಲಿದೆ. ನೀವು ಬೇರೆ ಬೇರೆ ಯಾವುದೇ ಒಂದು ದುಷ್ಟಶಕ್ತಿಗಳನ್ನ ಆರಾಧನೆ ಮಾಡಿ ಅದನ್ನು ಪ್ರಯೋಗ ಮಾಡುವಂಥದ್ದು ಬೇರೆ ಬೇರೆ ವಿಧಾನಗಳಿದ್ದಾವೆ, ಅದು ಬೇರೆ ವಿಚಾರ. ಆದರೆ ಯಾವುದೇ ಪ್ರಯೋಗಗಳು ಮಾಡಿದ್ರೆ, ಯಾವುದೇ ಪ್ರೇತ ಬಾಧೆ ಇದ್ದಂಥವ್ರಿಗೆ ಈ ಪ್ರತ್ಯಂಗಿರ ಹೋಮವನ್ನು ಮಾಡಿಸೋದ್ರಿಂದ ಅಲ್ಲಿನ ಏನು ನೆಗೆಟಿವ್ ಎನರ್ಜಿ ಆ ಸ್ಥಳದಲ್ಲಿ ಇರುತ್ತೆ ಹೋಗ್ಲಿಕ್ಕೆ ಸಾಧ್ಯ ಆಗುವಂಥದ್ದು ಇರುತ್ತೆ. ಅಥವಾ ವ್ಯಕ್ತಿಗತವಾಗಿ ಪ್ರಯೋಗ ಮಾಡಿದ್ರೂ ಈ ಪ್ರತ್ಯಂಗಿರ ಹೋಮದಿಂದ ಪರಿಹಾರ ಸಿಗುವಂಥದ್ದು ಇರುತ್ತೆ. ಮತ್ತು ದೃಷ್ಟಿ, ಬಾವಳಿ ದೊಡ್ಡ ದೊಡ್ಡ ಕಂಪ್ನಿಗಳು ನಡೆಸ್ತಾ ಇರ್ತಾರೆ ಅಥವಾ ಯಾವುದೋ ಒಂದು ವೃತ್ತಿಯಲ್ಲಿರ್ತಾರೆ, ಅಂಥವ್ರಿಗೆ ದೃಷ್ಟಿ ಜಾಸ್ತಿ ಇರುತ್ತೆ. ಓ ನೋಡಪ್ಪ ನಿಮಗೇನು ಒಳ್ಳೆ ದುಡ್ಡು ಬರುತ್ತೆ, ನೀವೇನು ಚೆನ್ನಾಗಿದ್ದೀರಾ, ನಿಮಗೆ ಇರೋವಂಥನೇ ಮಕ್ಕಳಿಲ್ಲ ಮರಿ ಇಲ್ಲ, ಒಳ್ಳೆ ಸಂಪಾದನೆ ಚೆನ್ನಾಗಿದೆ. ಸೊ ಇದೆಲ್ಲ ಏನಾಗುತ್ತೆ, ಕಣ್ ದೃಷ್ಟಿ ಮನುಷ್ಯನ ಮೇಲೆ ಬಿದ್ದಾಗ ನೀವು ನೋಡಿ, ಒಬ್ಬ ಮನುಷ್ಯನ ದೃಷ್ಟಿ ಹೇಗೆ ಅಂತ ಹೇಳಿದ್ರೆ ಹಸಿ ಮರನೂ ಒಣಗೋಗ್ಬಿಡುತ್ತಂತೆ, ಅಷ್ಟು ಕಣ್ ದೃಷ್ಟಿ ಕೆಲವು ಮನುಷ್ಯರದ್ದು ಇರುತ್ತೆ. ಅಂತಹ ದೃಷ್ಟಿ ನಿಮ್ಮ ಮೇಲೆ ಬಿದ್ರೇನು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಇರೋ ಬಿಸ್ನೆಸ್ಸು ಹಾಳಾಗ್ತಾ ಇರುತ್ತೆ. ಅಂತಹ ಕಣ್ ದೃಷ್ಟಿನೂ ಈ ಮೆಣಸಿನಕಾಯಿಯಲ್ಲಿ ದೃಷ್ಟಿ ತೆಗೆದು ಹೋಮಕ್ಕೆ ಹಾಕ್ತಾ ಇರ್ತೀವಿ. ಪ್ರತಿ ಆಹುತಿಗೂ ಒಂದೊಂದು ದೃಷ್ಟಿ ತೆಗೆದು ಹಾಕ್ತಾ ಇರ್ತೀವಿ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ದೃಷ್ಟಿಯಿಂದನೂ ಹೋಗುತ್ತೆ, ಪರಿಹಾರ ಸಿಗುತ್ತೆ, ನೆಗೆಟಿವ್ ಎನರ್ಜಿನೂ ಹೋಗುವಂಥದ್ದು ಇರುತ್ತೆ. ಬಿಸ್ನೆಸ್ ಅಂತೂ ನಿಮ್ಗೆ ಲಾಸ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಹೋಟೆಲ್ ಬಿಸ್ನೆಸ್ ಆಗ್ಬೋದು ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಏನಾದರೂ ನೀವು ನಡೆಸ್ತಾ ಇದ್ದೀರಾ ಅಂತ, ಸಾಫ್ಟ್ವೇರ್ ಕಂಪ್ನಿಗಳಾಗಬಹುದು ಅಥವಾ ಚಿಕ್ಕ ಅಂಗಡಿನೇ ಇಟ್ಟಿದ್ರೇನೋ ನೆಗೆಟಿವ್ ಎನರ್ಜಿ ಇದೆ ಅಂತ ಹೇಳಿದ್ರೇನೋ, ನಿಮಗೆ ಸ್ಥಳ ಅವಕಾಶ ಇದೆ ಅಲ್ಲಿ ಮಾಡಬಹುದು ಅಂತ ಹೇಳಿದ್ರೆ, ಸರಳವಾಗಿ ಪ್ರತ್ಯಂಗಿರ ಮೂಲ ಮಂತ್ರವನ್ನು ನೀವು ಆ ಹೋಮದಿಂದ ಮಾಡಿಸೋದ್ರಿಂದ ಆ ನೆಗೆಟಿವ್ ಎನರ್ಜಿ ಏನು ನೀವು ಕಟ್ಟಿದ್ದೀರ ಮನೆ ಅಥವಾ ಒಂದು ಆಫೀಸು, ಆ ಮಂತ್ರಗಳ ಉಚ್ಚಾರಣೆ ಏನಿರುತ್ತೆ ಅದರಿಂದ ಯಾವುದೇ ದೃಷ್ಟಿ ನೆಗೆಟಿವ್ ಎನರ್ಜಿ ಅನ್ನುವಂಥದ್ದಿದ್ರೆ ದೂರ ಹೋಗ್ಲಿಕ್ಕೆ ಸಾಧ್ಯ ಇರುತ್ತಮ್ಮ. ಹಾಗಾಗಿ ಯಾರು ಬೇಕಾದರೂ ಇದನ್ನ ಮಾಡಬಹುದು. ಅಂದ್ರೆ ಕೆಲವು ಮಕ್ಕಳಿಗೆ ಒಂದು ಚಿಕ್ಕ ಒಂದು 5 ವರ್ಷದ ಮಗುಗೂ ತೊಂದರೆ ಹಾಕಿರುತ್ತೆ, ಬಾಲ ಅರಿಷ್ಟಕ್ಕೆ ಸಂಬಂಧಪಟ್ಟಂಥದ್ದು. ಸೊ ಅಂತಹ ಮಗುವಿಂದ ಹಿಡಿದು ಏಜ್ ಆಗಿ ನೀವು ಕುತ್ಕೊಂಡು ಹೋಮವನ್ನು ಮಾಡಬಹುದು ಅನ್ನುವಂಥ ವ್ಯಕ್ತಿವರೆಗೂ ಈ ಹೋಮವನ್ನು ಮಾಡಿಸ್ಬೋದು. ಇನ್ನು ಕೆಲವ್ರು ಏನಾಗುತ್ತೆ, ಮಲ್ಕೊಂಡಿರುವಂಥದ್ದು ಸ್ವಾಧೀನ ಇಲ್ದಿರಂಗಾಗಿರುತ್ತೆ, ಮೆಡಿಕಲ್ ಎಲ್ಲ ಚೆಕ್ ಮಾಡಿರ್ತಾರೆ, ಎಲ್ಲ ಮಾತ್ರೆಗಳು ಕೊಟ್ಟಿರ್ತಾರೆ, ಎದ್ದೋಳಕ್ಕೆ ಆಗೋದಿಲ್ಲ, ಆ ಪರಿಸ್ಥಿತಿಯಲ್ಲಿ ಮನೇಲಿ ಮಲ್ಕೊಂಡಿರ್ತಾರೆ. ಅಂಥವರಿಗೆ ಯಾರು ಅವರ ಇನ್ಚಾರ್ಜ್ ಯಾರು ತಗೊಂಡಿರ್ತಾರೆ, ಅವ್ರ ಬಗ್ಗೆ ಕಾಳಜಿಯನ್ನು ವಹಿಸಿರ್ತಾರೋ ಅಂಥವರು ಅವ್ರಿಗೆ ಒಳ್ಳೆಯದನ್ನು ಬಯಸಿ ಈ ಪ್ರತ್ಯಂಗಿರ ಹೋಮವನ್ನು ಮಾಡಿಸೋದ್ರಿಂದ ಅವ್ರಿಗೂ ಸಹ ಗುಣ ಆಗಲಿಕ್ಕೆ ಸಾಧ್ಯ ಇರುತ್ತಮ್ಮ.